ಶ್ರೀ ಪರಾಭವ ನಾಮ ಸಂವತ್ಸರ ಸಿಂಹರಾಶಿಯ ಫಲಿತಾಂಶವನ್ನ ನೋಡ್ತಾ ಹೋಗೋಣ. ಜನ್ಮತಃ ಅಥವಾ ಈ ಸಿಂಹರಾಶಿಯವರಿಗೆ ಏನಾಗುತ್ತೆ, ತುಂಬಾ ಧೈರ್ಯವಂತರು, ನಮ್ಗೆ ಯಾರು ಹೇಳೋರಿರಲ್ಲ, ನನ್ಗೆಲ್ಲ ಗೊತ್ತು ಅನ್ನೋ ತರ ಇರುತ್ತಾರೆ. ಆದ್ರೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಅವರು ಜಾಗ್ರತೆಯಾಗಿರಬೇಕು. ಎಲ್ಲ ಆಕ್ಷನ್ಸ್ ಏನೇನು ಅವ್ರು ಕೆಲಸ ಮಾಡ್ತಾರೋ, ಮತ್ತೆ ಪೇಷನ್ಸ್ ಆಗಿರಬೇಕು. ಜಾಗ್ರತೆ ಮತ್ತು ಸಂಯಮ ಅಗತ್ಯವಾಗಿರುತ್ತೆ ಈ ವರ್ಷ. ಎಲ್ಲ ನನ್ಗೆ ಗೊತ್ತು ಅಂದ್ಕೊಳ್ಳೋದಾಗ್ಲಿ, ಎಲ್ಲ ನಾನು ಮಾಡ್ತೀನಿ ಅಂತ ಆಗೋದಾಗ್ಲಿ ಹೋಗೋದಕ್ಕೆ ಹೋಗ್ಬಾರ್ದು, ಮುನ್ನುಗ್ಗಕ್ಕೆ ಹೋಗ್ಬಾರ್ದು. ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿಂಹ ತರ ಇರಬಾರ್ದು ಅಷ್ಟೇ. ಸಿಂಹ ನುಗ್ಗೋ ಸ್ವಭಾವ, ಧೈರ್ಯವಾಗಿರುತ್ತೆ ಅಂತ ತೋರಿಸ್ಕೊಳತ್ತಲ್ಲ, ಆ ತರ ಈ ವರ್ಷ ಇವರಿಗೆ ಇರೋದಕ್ಕಾಗೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಕೆಲಸ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾಡಬೇಕು. ಎಲ್ರನ್ನೂ ನಂಬಬಾರ್ದು. ಹಣಕಾಸು ವಿಷಯದಲ್ಲಂತೂ ನಂಬಲೇಬಾರ್ದು. ಯಾಕಂದ್ರೆ ತುಂಬಾ ಖರ್ಚಾಗೋ ಅಂಥದ್ದು ಕಾಣಿಸ್ತಿದೆ. ಹೊಸ ಯಾವ್ದಾದ್ರು ಅನ್ಕೊಂಡಿರೋದನ್ನ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಈ ಥರದೆಲ್ಲ ಮಾಡೋದಕ್ಕೆ ಹೋದಾಗ ತುಂಬಾ ಹುಷಾರಾಗಿ ಕೆಲಸ ಮಾಡಬೇಕು. ಮಧ್ಯಮ ದಾಟದ ಮೇಲೆ ಇವ್ರಿಗೆ ಟೋಟಲ್ ಆಗಿ ಈ ವರ್ಷ ಅವರಿಗೆ ಮಧ್ಯಮವಾಗೇ ಇರುತ್ತೆ. ಆದ್ರೆ ಈ ಒಂದು ಪ್ರಿಕಾಷನರಿ ಮೆಜರ್ಸ್ ಅಂತ ಹೇಳ್ತೀವಲ್ಲ, ಪೇಷನ್ಸು ಮತ್ತೆ ಒಂದ್ ಸ್ವಲ್ಪ ಈ ಅವೇರ್ನೆಸ್ ಇದ್ದಾಗ ಇವ್ರು ಇನ್ನ ತುಂಬಾ ಚೆನ್ನಾಗಿ ಆಗ್ತಾ ಬರ್ತಾರೆ. ಅಂದ್ರೆ ಕೆಟ್ಟದಾಗೋದನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ನಿರುದ್ಯೋಗಿಗಳಿಗೆ ಒಂದ್ ಸ್ವಲ್ಪ ಅಸಮಾಧಾನ ಬರುತ್ತೆ. ಧೈರ್ಯವಂತೂ ಕಳ್ಕೋಬಾರ್ದು, ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಆಲ್ರೆಡಿ ಉದ್ಯೋಗದಲ್ಲಿರೋರಿಗೆ ಆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ರಾಜಕೀಯಗಳಾಗೋದಂತಾಗ್ಲಿ, ಪಾಲಿಟಿಕ್ಸ್ನೆಲ್ಲ ಪೇ ಮಾಡೋದಂಥದ್ದಾಗ್ಲಿ ನಡೀತಾ ಇರುತ್ತೆ. ಇವರು ಯಾವುದೇ ಕಾರಣಕ್ಕೂ ಅದಕ್ಕೆ ಗಮನ ಕೊಡಬಾರ್ದು. ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭ ಕಡಿಮೆ ಇರುತ್ತೆ. ಹೊಸ ಇನ್ವೆಸ್ಟ್ಮೆಂಟ್ನೆಲ್ಲ ಆದಷ್ಟು ಇವರು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹೊಸ ಜನನ ನಂಬೋದಾಗ್ಲಿ, ಹೊಸದಾಗಿ ಯಾರಾದ್ರೂ ಪರಿಚಯ ಆಗಿರ್ತಾರೆ, ಇವ್ರ ಮುಖಾಂತರ ಹೋಗಿದೆ ಆ ಬಿಸ್ನೆಸ್ ಆಗತ್ತೆ, ಇದಾಗತ್ತೆ, ಅದಾಗತ್ತೆ ಅಂಥದನ್ನೆಲ್ಲ ತುಂಬಾ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಈ ವರ್ಷ. ಆರೋಗ್ಯದ ವಿಷಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸ್ಬೇಕು. ವ್ಯಾಯಾಮ ಅಥವಾ ಮೆಡಿಟೇಷನ್ ಇಂಥದ್ದೆಲ್ಲಾನು ಮಾಡ್ತಾ ಬಂದಾಗ ಹೆಲ್ತ್ ಇಶ್ಯೂಸ್ನ ತುಂಬಾ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ವಿದ್ಯಾರ್ಥಿಗಳು ಹೆಚ್ಚಿಗೆ ಅವರ ಒಂದು ಶ್ರಮವನ್ನ ಹಾಕ್ಲೇಬೇಕಾಗತ್ತೆ ಈ ವರ್ಷ. ಬಟ್ ಫಲಿತಾಂಶ ಸ್ವಲ್ಪ ನಿಧಾನವಾಗಾದ್ರೂ ಬಂದೇ ಬರುತ್ತೆ ಈ ಸಿಂಹರಾಶಿಯವರಿಗೆ. ಮಹಿಳೆಯರಿಗೆ ಆರೋಗ್ಯದ ವಿಷಯ ತುಂಬಾ ಯೋಚನೆ ಮಾಡಿ, ಅಂದ್ರೆ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಕುಟುಂಬದ ಬಗ್ಗೆನೂ ಜಾಸ್ತಿ ಕಾಳಜಿ ವಹಿಸ್ಬೇಕಾಗತ್ತೆ. ಈ ಸಿಂಹರಾಶಿಯವರಿಗೆ ಇನ್ನಷ್ಟು ಒಳ್ಳೆ ಫಲಿತಾಂಶಗಳನ್ನ ಬರಬೇಕು ಅಂತಂದ್ರೆ ಆದಿತ್ಯ ಹೃದಯನ ಓದೋದು, ಶನಿವಾರದೊತ್ತು ಶನಿ ಪೂಜೆ ಮಾಡುವಂಥದ್ದು, ಗುರು ಪೂಜೆ ಮಾಡುವಂಥದ್ದು ಮಾಡಿದ್ರೆ, ಅಥವಾ ಸೂರ್ಯ ನಮಸ್ಕಾರಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇವರ ಒಂದು ಈ ಸ್ಥಿತಿಯಿಂದ ಒಳ್ಳೆ ಸ್ಥಿತಿ ಹೋಗೋದಕ್ಕೆ ಅವಕಾಶಗಳು ಜಾಸ್ತಿ ಹೆಚ್ಚಿಗೆ ಕಾಣ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.